ಹಾಯ್ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಪ್ರತಿದಿನ ತಪ್ಪದೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಐ ಆಮ್ ಥ್ಯಾಂಕ್ಫುಲ್ ಟು ಯು. ಈಗ ಏನು ಬರುತ್ತೆ ನೋಡೋಣ. ಅವ್ರ ಮನಸ್ಸಲ್ಲಿ ಏನಿದೆ? ದೇವ್ರನ್ನ ನೆನೆಸ್ಕೊಳ್ಳಿ. ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಏಂಜಲ್ಸ್, ಯೂನಿವರ್ಸ್ ಗೈಡ್ ಮಾಡಿ. ಇಲ್ಲೇನಿದೆ ನೋಡೋಣ. ಅವ್ರ ಮನಸ್ಸಲ್ಲಿ ಏನಿದೆ? ಈ ಟೈಮಲ್ಲಿ ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರಾ? ಆ ಥರ ನೋಡಿದಾಗ ಇಲ್ಲಿ ಅವ್ರಿಗಿಂತ ನೀವು ಮೂರನೇ ವ್ಯಕ್ತಿಗೋಸ್ಕರ ತಲೆ ಕೆಡಿಸ್ಕೊಂಡಿರೋ ಹಾಗಿದೆ. ಯಾರೋ ನಿಮ್ಮ ನೆಮ್ಮದಿ ಕೆಡಿಸಿದ್ದಾರೆ. ನಿಮ್ಮ ಪರ್ಸನಲ್ ಲೈಫ್, ನಿಮ್ಮ ಹಸ್ಬೆಂಡ್ ಅಥವಾ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯಿಂದ ನಿಮಗೆ ಟೆನ್ಷನ್ ಇದೆ ಅನ್ನಿಸ್ತಾ ಇದೆ. ಒಂದು ಕಾಲದಲ್ಲಿ ಸಂತೋಷವಾಗಿದ್ದ ನಿಮ್ಮ ಜೀವನದಲ್ಲಿ ಬಿರುಗಾಳಿ ಇದೆ. ಶುರುವಿನಲ್ಲಿ ಅನುಮಾನಗಳಿತ್ತು, ಈಗ ಏನೋ ಕಳ್ಕೊಂಡ ಅನುಭವ ಆಗ್ತಾ ಇದೆ. ಲಾಸ್, ರಿಗ್ರೆಟ್ಸ್, ಫೇಲ್ಯೂರ್ಸ್, ಆ ಒಂದು ಎನರ್ಜಿ ಬರ್ತಾ ಇದೆ. ಜೀವನದಲ್ಲಿ ಸೋತ್ಬಿಟ್ಟಿದ್ದೀನಿ ಅನ್ನಿಸ್ತಾ ಇದೆ ನಿಮಗೆ. ಯಾವ ನಿಮ್ಮ ಪ್ರಯತ್ನಗಳು ಮ್ಯಾನಿಫೆಸ್ಟ್ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ. ಆದ್ರೂ ನಂಬಿಕೆ ಇದೆ. ಆ ವ್ಯಕ್ತಿನ ನಂಬಿದ್ದೀರಾ. ಯಾರೋ ನನ್ನ ವಸ್ತುನ ಕಿತ್ಕೊಂಡಿದ್ದಾರೆ, ಅದು ಮತ್ತೆ ನನಗೆ ವಾಪಸ್ ಬೇಕು ಅನ್ನೋ ಎನರ್ಜಿ ಇಲ್ಲಿ ಬರ್ತಾ ಇದೆ. ಹಠ ಇದೆ. ಹಾಗೆ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಫೈಟಿಂಗ್ ಇದೆ, ಎಕ್ಸ್ಚೇಂಜ್ ಆಫ್ ಹಾರ್ಶ್ ವರ್ಡ್ಸ್ ಆ ಥರ ಅನ್ನಿಸ್ತಾ ಇದೆ. ಒಬ್ರಿಗೊಬ್ರಿಗೆ ಮಾತುಗಳು ನಡೆದಿದೆ. ಇದನ್ನೆಲ್ಲ ಇಬ್ರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಲ್ಲಿ ನೀವು ಮೋಸ ಹೋಗಿದ್ದೀನಿ ಅನ್ನೋಕ್ಕಿಂತ ಆ ವ್ಯಕ್ತಿನ ಇಷ್ಟು ದಿನ ನಂದು ಅಂತ ನಂಬ್ಕೊಂಡಿದ್ನಲ್ಲ, ಆ ಥರ ನಿಮ್ಗೆ ಬೇಜಾರಿದೆ. ಏನೂ ಬೇಕು ಅನ್ನಿಸ್ತಾ ಇಲ್ಲ, ನಿದ್ದೆ ಬರ್ತಿಲ್ಲ, ಊಟ ಸೇರ್ತಾ ಇಲ್ಲ, ಏನೋ ಅನ್ಸರ್ಟನಿಟಿ ಇದೆ, ಮುಂದೇನು ಅನ್ನೋ ಪ್ರಶ್ನೆ ಇದೆ. ಕೆಲವೊಂದನ್ನ ಮನಸ್ಸು ಒಪ್ಪದಿದ್ರು ಬದುಕು ಅನಿವಾರ್ಯವಾಗಿ ಒಪ್ಪಿಸ್ಬಿಡುತ್ತೆ. ಮತ್ತೆ ಒಂಟಿ ಅನ್ನಿಸ್ತಾ ಇದ್ರು ಒಂಟಿ ಜೀವನವೇ ಚೆನ್ನಾಗಿತ್ತು ಅನ್ನಿಸ್ತಾ ಇದೆ. ಮನಸ್ಸು ಮಾತ್ರ ಆ ವ್ಯಕ್ತಿಯಿಂದ ಆಚೆ ಬರ್ತಾ ಇಲ್ಲ. ಈಗ ಅವ್ರ ಭಾವನೆಗಳನ್ನ ನೋಡೋಣ. ಇಲ್ಲಿ ಅವ್ರ ಭಾವನೆ ಏನಾಗಿದೆ ಅನ್ನೋಕ್ಕಿಂತ ಅವ್ರ ಪರಿಸ್ಥಿತಿ ಕಾಣ್ತಾ ಇದೆ. ಡೆಸ್ಟಿನಿ ಅನ್ನಿಸ್ತಾ ಇದೆ. ನಿಮ್ಮನ್ನ ಇಷ್ಟಪಟ್ಟಿದ್ರು, ಆದರೆ ಇಲ್ಲೊಂದು ಬ್ರೋಕನ್ ಹಾರ್ಟ್ ಎನರ್ಜಿ ಇದೆ, ನಿರಾಸೆ ಇದೆ. ಅವ್ರ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್, ಫೇಟ್, ಡೆಸ್ಟಿನಿ ಆ ಥರ ಅನಿಸಿಕೆಗಳಿದೆ ಅವ್ರಿಗೆ. ಒಂದು ಕಡೆ ಅವ್ರ ಮನೆಯವ್ರ ಒತ್ತಾಯ, ಇನ್ನೊಂದು ಕಡೆ ನಿಮ್ಮ ಪ್ರೀತಿ. ನಿಮ್ಮನ್ನು ಅವರು ತುಂಬ ಇಷ್ಟಪಟ್ಟಿದ್ರು. ಇಬ್ಬರಲ್ಲೂ ಸೋಲ್ ಫೀಲಿಂಗ್ಸ್ ಇತ್ತು. ಇದನ್ನು ಮುಂದುವರ್ಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಿದೆ. ಏನೇ ಆಗಲಿ ನಿನ್ನ ಜೊತೆ ನಾನಿದ್ದೀನಿ ಅಂತ ನಿಮಗೆ ಮಾತು ಕೊಟ್ಟಿದ್ರು. ಈಗಲೂ ನಿಮ್ಮನ್ನು ಮರ್ತಿಲ್ಲ. ಇಮೋಷನಲ್ ಪೇನ್, ಡಿಪ್ರೆಷನ್ ಇದೆ. ನಿಮ್ಮ ಜೊತೆ ಆರ್ಗ್ಯುಮೆಂಟ್ಸ್ ಆಗುತ್ತೆ ಅಂತ ದೂರ ಇದ್ದಾರೆ. ಮತ್ತೆ ನಿಮ್ಮ ಜೊತೆ ಕನೆಕ್ಟ್ ಆಗೋಕೆ ಪ್ರಯತ್ನಗಳು ನಡೀತಾ ಇದೆ. ಅವರ ಇಂದಿನ ಪರಿಸ್ಥಿತಿ ಅಷ್ಟೊಂದು ಸರಿಯಾಗಿಲ್ಲ ಅನ್ನಿಸ್ತಾ ಇದೆ. ಲೋ ಎನರ್ಜಿ ಇದೆ, ಸ್ಟಾಗ್ನೆಂಟ್ ಎನರ್ಜಿ ಇದೆ. ಮನೆಯವ್ರ ಜೊತೆ ಟೆನ್ಷನ್ ಇದೆ. ಹೇಗಾದರೂ ಮನೆಯವ್ರನ್ನ ಒಪ್ಪಿಸ್ಬೇಕು ಅನ್ನೋದು ಇದೆ. ಇಲ್ಲೊಂದು ಹೆವಿ ಎನರ್ಜಿ, ಸ್ಯಾಡ್ನೆಸ್ ಎನರ್ಜಿ ಬರ್ತಾ ಇದೆ. ಇಮೋಷನಲ್ ಆಗಿ ನಿಮಗೆ ಕನೆಕ್ಟ್ ಆಗಿದ್ದಾರೆ. ಎಲ್ಲಿ ಸುತ್ಕೊಂಡು ಬಂದರೂ ನಿಮ್ಮ ನೆನಪು ಬರ್ತಾ ಇರುತ್ತೆ. ಫಿಸಿಕಲ್ ಆಗಿ ಕೆಲವರು ದೂರ ಆಗಿದ್ರೆ, ಕೆಲವರು ಲಾಂಗ್ ಡಿಸ್ಟೆನ್ಸ್ನಲ್ಲಿದ್ದೀರಾ. ಇನ್ನು ಕೆಲವರು ಒಂದೇ ಊರಲ್ಲಿ ಇದ್ರೂ ಕನೆಕ್ಷನ್ಸ್ ಎಲ್ಲ ಬ್ಲಾಕ್ ಆಗಿದೆ ಅನ್ನಿಸ್ತಾ ಇದೆ. ನಿಯರ್ ಫ್ಯೂಚರಲ್ಲಿ ಮತ್ತೆ ನೀವಿಬ್ರು ಕನೆಕ್ಟ್ ಆಗ್ತೀರಾ. ನಿಮ್ಮ ಕನೆಕ್ಷನ್ನಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ನಿಮ್ಮನ್ನು ಮರ್ತಿಲ್ಲ ಅವರು. ಈ ಕಷ್ಟದ ಟೈಮಲ್ಲಿ ಕೆಲವು ಕಾಲ ನಿಮ್ಮಿಂದ ಡಿಸ್ಕನೆಕ್ಟ್ ಆಗಿದ್ದಾರೆ ಅಷ್ಟೇ.
ಪರಿಸ್ಥಿತಿ ಸುಧಾರಿಸೋ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಅದು ನಿಮಗೂ ಗೊತ್ತಿರಬಹುದು ಅನ್ಕೋತೀನಿ. ಇಲ್ಲಿ ನೀವಿಬ್ರು ದೂರ ಆಗಿದ್ರೂ ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ದೀರಾ. ಅವ್ರ ಮನಸ್ಸಲ್ಲಿ ಏನಿದೆ ಅಂದಾಗ ಕಣ್ಣಿಂದ ನೋಡಿ ಇಷ್ಟಪಟ್ಟಿಲ್ಲ, ಮನಸ್ಸಿನಿಂದ ನೋಡಿ ಇಷ್ಟಪಟ್ಟಿದ್ದು, ಅದಕ್ಕೆ ಮರೆಯೋಕ್ಕಾಗ್ತಾ ಇಲ್ಲ ಅಂತ ನಿಮಗೆ ಎಷ್ಟೋ ಸರಿ ಹೇಳಿರಬಹುದು. ಹೀಗೊಂದು ಡೀಪ್ ಫೀಲಿಂಗ್ಸ್ ಕಾಣ್ತಾ ಇದೆ ನಿಮ್ಮ ಮೇಲೆ. ಮುಂದೆ ಒಂದಿನ ಈ ವ್ಯಕ್ತಿ ನಿಜವಾದ ಪ್ರೀತಿ ನಿಮ್ಮ ಕೋಪ ಸಿಟ್ಟು ಕಡಿಮೆ ಮಾಡ್ಬೋದು ಅನ್ಕೋತೀನಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಟೈಮ್.